ನಾನು ಬಹಳ ಸ್ಪಷ್ಟವಾಗಿ ಮೊನ್ನೆನೇ ನಾನು ಹೇಳಿಕೆ ಕೊಡ್ತಾ ಹೇಳಿದೆ. ಹಗಲು ದರೋಡೆ ನಡೆದಂತಹ ಮೂಡಾದ 14 ಸೈಟ್ಗಳ ಪ್ರಕರಣವನ್ನೇ ಹೈಕೋರ್ಟ್ನಲ್ಲಿ ವಜಾ ಮಾಡಲಾಗಿತ್ತು. ಯಾರು MD ಸಮೀರ್ ಅನ್ನೋನು ಇಷ್ಟು ಒಂದು ಅವಹೇಳನಕಾರಿಯಾಗಿ ವಿಡಿಯೋನ ಮಾಡಿ ಧರ್ಮಸ್ಥಳದ ಬಗ್ಗೆ ಅಪನಂಬಿಕೆಯನ್ನು ಮೂಡಿಸಿದಂಥವನಿಗೆ ನಿರೀಕ್ಷಣಾ ಜಾಮೀನನ್ನು ಮಂಗಳೂರಿನಲ್ಲಿ ಕೊಡಲಾಯಿತು. ಹಾಗೆಯೇ ಧರ್ಮಸ್ಥಳಕ್ಕೆ JCB ನುಗ್ಗಿಸಿ ಧರ್ಮಸ್ಥಳ ದೇವಸ್ಥಾನ ಹೊಡಿಬೇಕು ಅಂತ ಹೇಳಿದಂಥ ಮಹೇಶ್ ತಿಮ್ಮಾರೋಡಿ ಅವ್ರನ್ನ ಆ ಪ್ರಕರಣದಲ್ಲಿ ಕೇಸ್ ದಾಖಲು ಮಾಡಲಿಲ್ಲ. ಈ ಎಲ್ಲ ಉದಾಹರಣೆಗಳಿದ್ದಾಗ್ಯೂ ಕೂಡ ಒಂದು ಭರವಸೆಯೊಂದಿಗೆ ನಾನು ಹೈಕೋರ್ಟಿಗೆ PIL ಹಾಕಿದ್ದೆ. ಅಲ್ಲಿ ಬರೀ ಸೆಕ್ಯುಲರಿಸಮ್ ಅನ್ನೋ ದುರ್ಬೀನ್ ಹಾಕ್ಕೊಂಡು ಕನ್ನಡಕ ಹಾಕ್ಕೊಂಡು ಇಡೀ ಪ್ರಕರಣವನ್ನು ನೋಡಿದರು. ಆರ್ಯವೇ ಪೂಜಾರಿ ಅಂತಾರೆ. ನಾನು ಪೂಜಾರಿ ಆಗಿರೋಕ್ಕಾಗುತ್ತಾ ಹೇಳಿ? ಕೋರ್ಟು ಕೇಳುತ್ತೆ, ನೀವು ಪೂಜಾರಿನಾ, ನೀನು ಈ ಪ್ರಶ್ನೆ ಮಾಡೋಕ್ಕೆ ಪೂಜಾರಿನ ಅಂತ ಕೇಳ್ತಾರೆ. ನೀನು ಈ ಟ್ರಸ್ಟೊಳಗಡೆ ನೀನಿದೆಯಾ ಅಂತ ಕೇಳ್ತಾರೆ. ನಾನು ಟ್ರಸ್ಟ್ ಆಗಿರಲೇಬೇಕಾ? ಅಥವಾ ಈ ಒಂದು ಹೈಪವರ್ಡ್ ಕಮಿಟಿ ಅಂತ ಏನಿತ್ತೋ ಇದರೊಳಗಡೆ ನೀನು ಭಾಗಿಯಾಗಿದೆಯಾ ಅಂತ ಕೇಳ್ತಾರೆ. ಹೈಪವರ್ಡ್ ಕಮಿಟಿ 10 ವರ್ಷ ನಾನು ಅದರೊಳಗಡೆ ಕೂತಿದ್ದೀನಿ. ಹೈಪವರ್ಡ್ ಕಮಿಟಿನಲ್ಲಿ ಎಲ್ಲರೂ ಸದಸ್ಯರು ಇರ್ತಾರೆ. ಆದರೆ ದಸರಾವನ್ನು ಯಾರು ಉದ್ಘಾಟನೆ ಮಾಡಬೇಕು ಅನ್ನೋ ಪರಮಾಧಿಕಾರವನ್ನು ನಾವು ಮುಖ್ಯಮಂತ್ರಿಗಳಿಗೆ ಬಿಟ್ಟುಬಿಡ್ತೀವಿ ಅಂತ ಎಲ್ಲರೂ ತೀರ್ಮಾನ ತಗೊಳ್ತಾರೆ. ಇದು ಮುಖ್ಯಮಂತ್ರಿಗಳ ವೈಯಕ್ತಿಕವಾದಂಥ ನಿರ್ಧಾರ. ಈ ಥರ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಬರೀ ಸೆಕ್ಯುಲರಿಸಮ್ ದುರ್ಬೀನ ಹಾಕ್ಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದರು. ಕೋರ್ಟು ಅಭಿಪ್ರಾಯಕ್ಕೆ ನಾವು ತಲೆಬಾಗಲೇಬೇಕಾಗುತ್ತೆ. ಅದು ಧಾರ್ಮಿಕ ವಿಚಾರ. ನಾನೊಬ್ಬ ಹಿಂದೂ ಆಗಿ ಬಹುಸಂಖ್ಯಾತ ಜನರ ಅಭಿಪ್ರಾಯಕ್ಕೆ ಪೂರಕವಾಗಿ ಹೈಕೋರ್ಟನ್ನು ನಾನು ಅಪ್ರೋಚ್ ಮಾಡಿದ್ದೆ. ಆದರೆ ಹೈಕೋರ್ಟ್ ಬರೀ ಸೆಕ್ಯುಲರಿಸಮ್ ದುರ್ಬೀನ ಹಾಕ್ಕೊಂಡು ಅದನ್ನು ತಿರಸ್ಕಾರವನ್ನು ಮಾಡಿದೆ. ನನ್ನ ಪೂಜಾರಿ ಅಂತ ಕೇಳಿದರೆ ನಾನು ಪೂಜಾರಿ ಅಲ್ಲ, ಆದರೆ ನಾನೊಬ್ಬ ಧರ್ಮನಿಷ್ಠ ಹಿಂದೂ ಪರಂಪರೆಯಲ್ಲಿ ನಂಬಿಕೆ ಇಟ್ಟಿರುವಂತಹ ಒಬ್ಬ ಪ್ರಜೆಯಾಗಿದ್ದೀನಿ. ನನಗೂ ಕೂಡ ಕೇಳುವಂಥ ಹಕ್ಕಿದೆ. ಆದರೆ ಕೋರ್ಟು ಆ ಸೀಮಿತ ಪರಿಧಿಯಲ್ಲಿ ನೋಡಿ ತಿರಸ್ಕಾರವನ್ನು ಮಾಡಿದೆ. ನಾನು ಅದರ ಬಗ್ಗೆ ಇನ್ನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸರ್, ಇದಕ್ಕೆ ರಾಹುಲ್ ಗಾಂಧಿ ಅವರ ಅಳಲ ಕ್ಷೇತ್ರದ ಬಗ್ಗೆ ಅವರು ರೆಸ್ಪೆಕ್ಟ್ ಮಾಡಿದ್ದಾರೆ ಸರ್. ಸಾಕಷ್ಟು ಮತಗಳ ದರ ಆಗಿದೆ ಅಂತ ಹೇಳಿ ಅಲ್ಲಿ ಮತದಾರ ಕರ್ಕೊಂಡೋಗಿ ಇದು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಹೈಡ್ರೋಜನ್ ಬಾಂಬ್ ಇದೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಇಲ್ಲೇ ಮಹದೇವಪುರ ಕ್ಷೇತ್ರದ ಬಗ್ಗೆ ಇಷ್ಟೂ ಜನರನ್ನು ಅನಧಿಕೃತವಾಗಿ ಸೇರಿಸಿದರೆ, ಡಿಲೀಟ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದರು. ಕೊನೆಗೇನಾಯಿತು? ಎಲೆಕ್ಷನ್ ಕಮಿಷನ್ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತು. ಅದು ಟುಸ್ ಬಾಂಬ್ ಅಂತ ಆಯಿತು. ರಾಹುಲ್ ಗಾಂಧಿಯವರು ಅದಲೇ ಪ್ರೆಸೆಂಟೇಷನ್ ಕೊಡ್ತಾ ಹೇಳ್ತಾರೆ, ನಾನು ಇದನ್ನು ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಜವಾಬ್ದಾರಿ ಅಲ್ಲ, ಇದು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ, ಇದಕ್ಕೆ ಏಜೆನ್ಸಿಗಳ ಜವಾಬ್ದಾರಿ ಅಂತ ಹೇಳ್ತಾರೆ. ಮತ್ತು ಆರೋಪ ಮಾಡೋದು ಮಾತ್ರ ಇವ್ರ ಜವಾಬ್ದಾರಿನ? ರಾಹುಲ್ ಗಾಂಧಿಯವ್ರನ್ನ ಇಡೀ ದೇಶದ ಜನ ಸೀರಿಯಸ್ಸಾಗಿ ತೊಗೊಂಡಿಲ್ಲ. 2014ರಲ್ಲಿ 45 ಸೀಟ್ ಕೊಟ್ಟಿದ್ರು ಅವರಿಗೆ, 2019ರಲ್ಲಿ 52 ಸೀಟ್ ಕೊಟ್ಟರು, ಈಗ 99 ಸೀಟ್ ಕೊಟ್ಟಿದ್ದಾರೆ. 100 ದಾಟಕ್ಕಾಗ್ತಾಯಿಲ್ಲ. ಅವ್ರ ಪರಿಸ್ಥಿತಿ ಹಿಂಗಿದೆ. ಏನೋ ವ್ಯರ್ಥ ಆಲಾಪನೆಯನ್ನು ಮಾಡಿಕೊಂಡು ಅಪನಂಬಿಕೆಯನ್ನು ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿಕೊಂಡು ಓಡಾಡ್ತಿದ್ದಾರೆ. ಏನು ಹೇಳೋಕ್ಕಾಗಲ್ಲ. ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಏನಾದ್ರು ಒಂದು ನಾವು ಜೀವಂತ ಇದ್ದೀವಿ ಅಂತ ತೋರಿಸ್ಬೇಕಲ್ಲ, ಆ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.